ಬ್ರೆಡ್ ಮತ್ತು ಬಿಸ್ಕೆಟ್ಗಳು. ಬಿಸ್ಕೆಟಲ್ಲಿ ಏನಿರುತ್ತೆ? ನಾವೆಲ್ಲ ಬಿಸ್ಕೆಟ್ ಭಾಳ ಹೆಲ್ದಿ, ಹೊಟ್ಟೆ ಹಸಿತು ಅಮ್ಮ ಅಂತ ಹೇಳ್ಬಿಟ್ಟು ಯಾರಾದರೂ ಮಕ್ಕಳು ಬಂದರೆ 2 ಬಿಸ್ಕೆಟ್ ಕೊಟ್ಬಿಡ್ತೀವಿ. ಬೆಳಗ್ಗೆ 2 ಬಿಸ್ಕೆಟು, ರಾತ್ರಿ 2 ಬಿಸ್ಕೆಟು. ಆ್ಯಸ್ ಐ ಟೋಲ್ಡ್, ಚಾಕ್ಲೇಟ್ ಕೆಟ್ಟದು ಅಂತ ಎಲ್ರಿಗೂ ಗೊತ್ತು. ವಾಟ್ ಅಬೌಟ್ ಬಿಸ್ಕೆಟ್ಸ್ ಮಾಡಿರೋದು 3 ಅಂಶದಿಂದ. ಒಂದು ಮೈದಾ, 2ನೇದು ಸಕ್ಕರೆ, 3ನೇದು ಪಾಮ್ ಆಯಿಲ್. ಯಾವುದೇ ಟಾಪ್ ಕಂಪ್ನಿ ಮಾಡಿದ್ರೂ ಕೂಡ ಈ 3 ಬಿಟ್ಟು ಅಲ್ಲಾಡೋದಿಲ್ಲ. ಸೊ ಇದರಲ್ಲಿ ನಿಯರ್ಲಿ ಅಬೌಟ್ 35 to 40 grams ಆಫ್ ಶುಗರು ನಿಮಗೆ ಒಂದು ಇದರಲ್ಲೇ ಸಿಕ್ಕೋಗ್ಬಿಡುತ್ತೆ, ಒಂದು ಫುಲ್ ಪ್ಯಾಕೆಟಲ್ಲಿ. ಹೆಲ್ದಿ ಬಿಸ್ಕೆಟ್ಸ್ ಅಂತೆಲ್ಲ ಮಾಡಿದ್ದಾರೆ. ಹೆಲ್ದಿ ಬಿಸ್ಕೆಟ್ಸಲ್ಲಿ ಎಷ್ಟು ಫೈಬರ್ ಇರುತ್ತೆ? ಹಾರ್ಡ್ಲಿ 0.1%. ಇಟ್ ಈಸ್ ಡೆಡ್ಲಿ ಡೇಂಜರಸ್, ಸ್ಲೋ ಪಾಯ್ಸನ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ ಬಿಸ್ಕೆಟ್ಸ್ನೂ ಬಳಸ್ಲಿಕ್ಕೆ ಹೋಗಬೇಡಿ. ಈಗ ರಾಗಿ ಬಿಸ್ಕೆಟು ಕೂಡ ಸುಮ್ಮನೆ ರಾಗಿ ಹಾಕಿರ್ತಾರೆ. ಮೋಸ್ಟ್ ಆಫ್ ಇಟ್ ಈಸ್ ಮೇಡ್ ಬೈ ಮೈದಾ. ಮೈದಾ ಮಾಡ್ದಲ್ಲೇ ಬಿಸ್ಕೆಟ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ಮೈದಾ ಈಸ್ ವೆರಿ ಡೇಂಜರಸ್.